ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೃಂಗೇರಿಯ ಶಾಸಕ ಜೀವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಇದೀಗ ಎಫ್ಐಆರ್ಗೆ ತಡೆ ನೀಡಿದೆ ಹೈಕೋರ್ಟ್ ಪೀಠ. ಶೃಂಗೇರಿಯ ಶಾಸಕ ಜೀವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಹೈಕೋರ್ಟ್ ಈಗ ಆ ಎಫ್ಐಆರ್ ಏನಾಗಿದೆ ಅದಕ್ಕೆ ತಡೆಯನ್ನ ಕೋರಿದೆ ಹೈಕೋರ್ಟ್ ಪೀಠ. ನ್ಯಾಯಮೂರ್ತಿಗಳಾಗಿರುವಂತ ಶ್ರೀಶಾನಂದ ಪೀಠದಿಂದ ಈ ಪ್ರಕರಣಕ್ಕೀಗ ತಡೆ ಬಂದಿದೆ. ಮತಪತ್ರ ತಿದ್ದಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ಆಗಿತ್ತು. ಜೀವರಾಜ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಕೆಲಸ ಆಗಿತ್ತು. ಆದರೆ ಈಗ ಹೈಕೋರ್ಟ್ ಪೀಠ ಅದಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಬಹಳ ವಿಭಿನ್ನವಾದಂಥ ಒಂದಿಷ್ಟು ಚರ್ಚೆ ಕಾರಣ ಆಗಿದ್ದು ಶೃಂಗೇರಿಯ ಚುನಾವಣೆ ಅಂಚೆ ಮತಗಳಿಗೆ ಸಂಬಂಧಪಟ್ಟಂತೆ ಮರು ಎಣಿಕೆಯ ಕೆಲಸ ಆಯಿತು. ಆ ಮೂಲಕವಾಗಿ ಬಿಜೆಪಿಯ ಅಭ್ಯರ್ಥಿಯನ್ನು ಕಾದು ಕೂತಿದ್ರು. ಗೆಲ್ತೀವಿ ನಾವು, ನಮಗೆ ವಿಶ್ವಾಸಗಳಿದೆ, ಒಂದಿಷ್ಟು ಹಗ್ಗಜಗ್ಗಾಟಗಳಾಗಿತ್ತು ಅಂತ. ತದನಂತರದಲ್ಲಿ ಇಲ್ಲಿ ತಿದ್ದುಪಡಿಗಳು ನಡೆದಿತ್ತು. ಜೀವರಾಜ್ ವಿರುದ್ಧವಾಗಿಯೇ ಹಲವು ಗಂಭೀರ ಆರೋಪಗಳು ಬಂದಿತ್ತು. ಈ ಏನು ಅಂಚೆಯ ಪತ್ರ ಇದೆ, ಮತಪತ್ರಗಳನ್ನು ಅದನ್ನು ತಿದ್ದು ಬಿಟ್ಟಿದ್ದಾರೆ, ಚುನಾವಣಾ ಅಕ್ರಮಗಳನ್ನು ಎಸಗು ಬಿಟ್ಟಿದ್ದಾರೆ, ಕರ್ತವ್ಯ ಲೋಪಗಳಿದೆ ಅನ್ನೋದಿತ್ತು. ಯಾವಾಗ ಎಫ್ಐಆರ್ ದಾಖಲಾಯ್ತಲ್ಲ, ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ರು. ನಂತರದಲ್ಲಿ ಡಿಎನ್ ಜೀವರಾಜ್ಗೆ ಈಗ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿದೆ. ಮೇ 7ರವರೆಗೆ ಎಫ್ಐಆರ್ಗೆ ಹೈಕೋರ್ಟ್ ತಡೆಯನ್ನ ಒಡ್ಡಿದೆ. ಈಗ ನೋಡಿ, ಗೊಂದಲಗಳಿದ್ರೆ ಅರ್ಜಿಯಲ್ಲೇ ಉಲ್ಲೇಖಿಸಬೇಕಾಗಿತ್ತು. ಈ ಅಂಶಗಳನ್ನ ಈಗ ಪ್ರಸ್ತಾಪಿಸುತ್ತಿದ್ದಾರೆ. ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಾಗಿತ್ತು ಇದನ್ನ. ಆದ್ರೆ ರಾಜಕೀಯ ಒತ್ತಡದಿಂದ ದೂರ ಮಾಡೋದು ಇದು ಸರಿಯಲ್ಲ. ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಹೀಗಾದ್ರೆ ಮರು ಎಣಿಕೆಯ ವೇಳೆ ಮತಪತ್ರ ತಿದ್ದಿದ ಆರೋಪದ ಕೇಸ್ ಏನಿದೆ ಬಹಳ ಟ್ವಿಸ್ಟ್ ಪಡ್ಕೊಳ್ತಿದೆ. ಸದ್ಯಕ್ಕೆ ಜೀವರಾಜ್ಗೆ ಕಾನೂನು ಸಂಕಷ್ಟದಿಂದ ಒಂದು ತಾತ್ಕಾಲಿಕವಾದಂಥ ಬ್ರೇಕ್ ಸಿಕ್ಕಿದೆ. ನೋಡಿ, ಶೃಂಗೇರಿಯ ಮತ ಎಣಿಕೆಯ ಪ್ರಕರಣಕ್ಕೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅಂಚೆ ಮತಗಳಲ್ಲಿ ಅಕ್ರಮ ಆರೋಪದ ಮೇರೆಗೆ ಶಾಸಕರಾಗಿರುವಂಥ ಜೀವರಾಜ್ ಸೇರಿ 3 ವಿರುದ್ಧ ಎಫ್ಐಆರ್ ಆಗಿತ್ತು. ನಂತರದಲ್ಲಿ ಡಿಎನ್ ಜೀವರಾಜ್ ಅವರ ಮೇಲೆ ಏನು ಎಫ್ಐಆರ್ ಆಗಿತ್ತು, ಹೈಕೋರ್ಟ್ ಪೀಠ ಅದಕ್ಕೊಂದು ಬ್ರೇಕ್ ಹಾಕಿದೆ. ತಾತ್ಕಾಲಿಕವಾಗಿ ಯಾವ ಕ್ರಮಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಈ ಕಾನೂನು ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಪಾರಾಗೋದಿತ್ತು. ನಂತರ ಕೆಲ ಅಂಶಗಳನ್ನ ಉಲ್ಲೇಖಿಸ್ತಾರೆ. ಈ ತಕರಾರು ಅರ್ಜಿ ಸಲ್ಲಿಸುವಾಗಲೇ ಇದನ್ನ ಉಲ್ಲೇಖ ಮಾಡಬೇಕಾಗಿತ್ತು. ರಾಜಕೀಯ ಒತ್ತಡದಿಂದ ದೂರ ಸರಿಯೋದು ಸರಿಯಲ್ಲ. ಇದು ಜೊತೆಯಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಮರು ಎಣಿಕೆಯ ವೇಳೆ ಈ ತಿದ್ದಿದಂಥ ಆರೋಪದ ವಿಚಾರವಾಗಿಯೇ ಜೀವರಾಜ್ಗೆ ಕಾನೂನು ಸಂಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಂತಾಗಿದೆ. ಬಟ್ ಈ ಪ್ರಕರಣ ಯಾವ ಸ್ವರೂಪವನ್ನ ಕೂಡ ಪಡ್ಕೊಳ್ಬಹುದು. ಯಾಕಂತಂದ್ರೆ ದೂರಿನನ್ವಯ ಈಗ ಶಾಸಕ ಜೀವರಾಜ್ ಜೊತೆಲಿ ಆಗ ಚುನಾವಣಾ ಅಧಿಕಾರಿಯಾಗಿದ್ದಂಥ ವೇದಮೂರ್ತಿ ಹಾಗೂ ಆ ಸಂದರ್ಭದಲ್ಲಿ ಈ ಜಿಲ್ಲಾಧಿಕಾರಿಯಾಗಿದ್ದಂಥ ರಮೇಶ್ ಕುಮಾರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಸ್ಟ್ರಾಂಗ್ ರೂಮಲ್ಲಿ ಸೀಲ್ ಆಗಿರಲಿಲ್ಲ. ಮತಪತ್ರಗಳಿದ್ದಂಥ ಟ್ರಕ್ ಅನ್ನ ಓಪನ್ ಆಗಿತ್ತು. ಆ ಟ್ರಂಕಿನ ಸೀಲ್ಗಳನ್ನ ಓಪನ್ ಮಾಡಿದ್ರು. ಜೊತೆಯಲ್ಲಿ ಲಾಕ್ ಅನ್ನ ಕಟ್ಟಾಗಿತ್ತು. ಹೀಗೆ ಹಲವು ಗಂಭೀರ ಆರೋಪಗಳಿದೆ. ಯಾಕಂತಂದ್ರೆ ಚುನಾವಣಾ ಅಕ್ರಮದ ಅಡಿಯಲ್ಲಿ ಬಂದ್ಬಿಡುತ್ತೆ. ಈ ಎಲ್ಲ ದೂರಿನ ಅನ್ವಯನೇ ಅವ್ರ ಮೇಲೆ ಒಂದು ವಂಚನೆ, ಕ್ರಿಮಿನಲ್ಲು, ಫೋರ್ಜರಿ ಪ್ರಕರಣಗಳನ್ನ ಹಾಕಿದ್ರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜೇಗೌಡ ಅವರು ಜಯಗಳಿಸಿದ್ರು. ಬಟ್ ಈಗ ಜೀವರಾಜ್ ಅವರಿಗೆ ಮರು ಎಣಿಕೆಯಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಜೊತೆಯಲ್ಲೇ ಎಫ್ಐಆರ್ ನ ಬಿಸಿ ಕೂಡ ತಟ್ಟಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.